ಇಳಿ ವಯಸ್ಸಿನಲ್ಲೂ ದೇವೇಗೌಡರನ್ನ ಕಾಡ್ತಿರುವ ಕೊರಗುವಿಗೇನು? ತಾಳ್ಮೆಯಿಂದಲೇ ಇರುವ ದೇವೇಗೌಡರಿಗೆ ಸಿಟ್ಟು ಬರುತ್ತಾ? ರಾಜಕಾರಣಕ್ಕೂ ಜೈ, ಮನೆ ಯಜಮಾನನಾಗಿ ಸೈ ಅನಿಸ್ಕೊಂಡದ್ದು ಹೇಗೆ? ಪತ್ನಿ ಚೆನ್ನಮ್ಮ, ಪುತ್ರಿಯರು HDD ಯಶಸ್ಸಿನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ. ದೇವೇಗೌಡರು ಅಂದ್ರೆ ನಾನು ಪ್ರವೀಣ್ ಕುಮಾರ್. HD ದೇವೇಗೌಡ ರಾಷ್ಟ್ರ ರಾಜ್ಯ ರಾಜಕಾರಣದಲ್ಲಿ ಪಳಗಿದ ರಾಜಕಾರಣಿ. ದಿನದ 24 ಗಂಟೆಯೂ ರಾಜಕಾರಣದ ಬಗ್ಗೆ ಯೋಚನೆ ಮಾಡುವ HDDಗೆ 85 ವರ್ಷ. ಇಳಿ ವಯಸ್ಸಿನಲ್ಲೂ ಪಕ್ಷ ಸಂಘಟಿಸುತ್ತಾ ನೆಲ, ಜಲ, ಭಾಷೆ ವಿಚಾರದಲ್ಲಿ ಧ್ವನಿ ಎತ್ತುವ ಮುಂಚೂಣಿ ನಾಯಕ. ಹಾಗಂತ ದೇವೇಗೌಡರು ರಾಜಕಾರಣದಿಂದಾಗಿ ಕುಟುಂಬದವರನ್ನ ಮರೆತು ಬಿಟ್ಟಿದ್ದಾರೆ ಅಂತ ನೀವು ಅಂದ್ಕೊಳ್ಬೇಡಿ. ಯಾಕಂದ್ರೆ ದೇವೇಗೌಡರು ರಾಜಕಾರಣಕ್ಕೂ ಜೈ, ಕುಟುಂಬದ ಯಜಮಾನನಾಗಿಯೂ ಸೈ ಅನಿಸಿಕೊಂಡವರು. ಇಂದು ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡ ಅವರಿಗೆ 85ನೇ ಹುಟ್ಟುಹರ್ಷದ ಸಂಭ್ರಮ. ಈ ಸಂಭ್ರಮ ಇವತ್ತು ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಹಾಗಾದರೆ ತಂದೆಯ ಬಗ್ಗೆ ಇವರ ಹೆಣ್ಮಕ್ಳು ಹೇಳೋದೇನು ಕೇಳೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ಶೈಲಜಾ ಹಾಗೂ ಅನ್ಸೂಯ. ಇವರ ಹೆಣ್ಮಕ್ಳಾಗಿರುವಂಥ ಶೈಲಜಾ ಹಾಗೂ ಅನ್ಸೂಯ ನಮ್ಮ ಜೊತೆ ಇದ್ದಾರೆ. ಸುದ್ದಿ ಟಿವಿಯೊಂದಿಗೆ ಅಪ್ಪನ ಬಗ್ಗೆ ಅವರೊಂದಿಷ್ಟು ಮಾತುಗಳನ್ನು ಹಂಚ್ಕೋತಾ ಇದ್ದಾರೆ. ಕೇಳೋಣ ಬನ್ನಿ. ಶೈಲಜಾ ಮತ್ತು ಅನುಸೂಯ ಮಾಜಿ ಪ್ರಧಾನಿ HD ದೇವೇಗೌಡ, ಚೆನ್ನಮ್ಮ ದಂಪತಿಗಳ ಇಬ್ಬರು ಹೆಣ್ಮಕ್ಕಳು. ಮಾಧ್ಯಮಗಳಿಂದ ಬಹಳಷ್ಟು ಅಂತರವನ್ನ ಶೈಲಜಾ ಮತ್ತು ಅನುಸೂಯ ಕಾಯ್ದುಕೊಂಡಿದ್ರು. ಅಷ್ಟೇ ಅಲ್ಲ, ಅಪ್ಪ HD ದೇವೇಗೌಡರ ನೇಮ್ ಫೇಮ್ ಅನ್ನ ಎಲ್ಲಿಯೂ ಕೂಡ ಬಳಸ್ಕೊಂಡಿಲ್ಲ. ತಾವಾಯ್ತು, ತಮ್ಮ ಸಂಸಾರವಾಯ್ತು ಅನ್ನೋ ಹಾಗೆ ಸಾರ್ವಜನಿಕವಾಗಿಯೂ ಕೂಡ ಎಲ್ಲಿ ಕಾಣಿಸಿಕೊಳ್ತಿಲ್ಲ. ಮೇ 18ರಂದು ತನ್ನ 85ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ದೇವೇಗೌಡರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತು. ಕುಟುಂಬದ ಸದಸ್ಯರು, ಅಭಿಮಾನಿಗಳು, ಕಾರ್ಯಕರ್ತರು HD ದೇವೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅದರಲ್ಲೂ HD ದೇವೇಗೌಡರ ಪುತ್ರಿಯರಾದ ಅನುಸೂಯ ಮತ್ತು ಶೈಲಜಾ ತಮ್ಮ ಅಪ್ಪನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. HD ದೇವೇಗೌಡರ ಎರಡನೇ ಪುತ್ರಿ ಶೈಲಜಾ ಚಂದ್ರಶೇಖರ್ ಜೊತೆಗೆ ದೇವೇಗೌಡ ಮತ್ತು ಚೆನ್ನಮ್ಮರ ವಾಸ್ತವ್ಯ. ಸಣ್ಣ ಮಗಳು ಅನ್ನೋ ಪ್ರೀತಿ ಬೇರೆ. ಅಪ್ಪನ ಪಡಿಯಚ್ಚು ಹೊತ್ತಿರುವ ಶೈಲಜಾ ತಂದೆ ಬಗ್ಗೆ ಹೇಳೋ ಮಾತುಗಳನ್ನ ಕೇಳಿದ್ರೆ ಎಂಥವರಿಗೂ ಖುಷಿಯಾಗುತ್ತೆ. ತಾಯಿ ಮೊದಲನೇ ಗುರು ಅಂತ ಹೇಳ್ತಾರೆ. ಅಮ್ಮ ನಮಗೆ ವಿದ್ಯೆ ಮಹತ್ವ ಹೇಳ್ಕೊಟ್ರೆ, ಅಪ್ಪ ನಮಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗೆ ಹೇಳ್ಕೊಟ್ಟಿದ್ದು ಬದುಕಿನ ಒಂದು ಅರ್ಥನ ಕಲಿಸ್ಕೊಟ್ಟಿರೋರು ಅಪ್ಪ ಇವತ್ತು ನಾನು ಹೇಳ್ತೀನಿ. ಅಮ್ಮನಿಗೇನಿದ್ರು ವಿದ್ಯೆ ಏನಕ್ಕೆ ಬೇಕು, ಅಮ್ಮ ನಮಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದು ವಿದ್ಯಾಭ್ಯಾಸಕ್ಕೋಸ್ಕರ. ಅಪ್ಪ ಅವರು ಸಿಕ್ಕಂಥ ಒಂದು ಅಲ್ಪ ಸಮಯದಲ್ಲಿ, ಈಗ ಹಬ್ಬ ಹರಿದಿನ ಇಂಥ ಟೈಮಲ್ಲಿ ಅಷ್ಟೇ ಮಕ್ಕಳ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಅಂಥ ಟೈಮಲ್ಲಿ ಅಪ್ಪ ಹೇಳ್ತಾ ನಮಗೆ ಬದುಕಿನ ಅರ್ಥ ಹೇಳೋರು. ಕಿರಿ ಮಗಳು ಅನ್ನೋ ಮಮಕಾರದಿಂದ ಶೈಲಜಾ ಅವರು ಎಳವೆಯಿಂದಲೇ ಅಪ್ಪ ಅಮ್ಮನ ಅತಿಯಾದ ಪ್ರೀತಿಯಲ್ಲೇ ಬೆಳೆದು ಬಂದವರು. ಹಾಗಾಗಿ ಶೈಲಜಾ ಮನೆ ಕೆಲಸವನ್ನ ಮಾಡ್ತಾ ಇರಲಿಲ್ವಂತೆ. ಅದಕ್ಕಾಗಿ ದೇವೇಗೌಡರು ಮಗಳಿಗೆ ಬುದ್ಧಿ ಹೇಳಿ ಮಗಳ ಭವಿಷ್ಯವನ್ನು ತಾನೇ ರೂಪಿಸುವಂತೆ ಮಾಡಿದ್ರಂತೆ. ಮನೆಯಲ್ಲಿ ಕೊನೆಯಳು ಸ್ವಲ್ಪ ಜಾಸ್ತಿ ಇದು ಮಾಡ್ತಿದ್ರು, ಕೆಲಸ ಮಾಡ್ತಿರ್ಲಿಲ್ಲ. ಅಕ್ಕ ಸ್ವಲ್ಪ ಅದೆಲ್ಲ ಜವಾಬ್ದಾರಿ ಅವಳು ತಗೊಳ್ಳೋಳು. ಅದಕ್ಕೆ ಅಪ್ಪ ಒಂದ್ಸತಿ ಏನು ಮಾಡಿದ್ರು ನನಗೆ ಅಂದರೆ, ನಮ್ಮನೆ ಕೆಲಸದ ಹುಡುಗನ್ನ 1 ವೀಕು ಕಳಿಸ್ಬಿಟ್ಟು ಹೊರಗಡೆಗೆ ಎಲ್ಲ ಕೆಲಸ ನನ್ನ ಕೈಲೇ ಮಾಡಿಸಿದ್ರು. ಸದಾ ರಾಜಕೀಯದಲ್ಲೇ ಬ್ಯುಸಿಯಾಗಿರುವ ದೇವೇಗೌಡರು ಹಬ್ಬದ ದಿನಗಳಲ್ಲಿ ಮಾತ್ರ ಮಕ್ಕಳ ಜೊತೆ ಕಾಲ ಕಳೀತಾ ಇದ್ರು. ಕುಟುಂಬದ ಜೊತೆ ಸಿಗೋ ಅಲ್ಪ ಸಮಯದಲ್ಲೇ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಹೆಣ್ಮಕ್ಳು ಅಂದ್ರೆ ಹುಟ್ಟಿದ ಮನೆಗೂ ಹೋಗೋ ಮನೆಗೂ ದೀಪವಾಗಿರ್ಬೇಕು ಅನ್ನೋ ಮಾತಿದೆ. ಈ ಮಾತನ್ನ ಆಗಾಗ ದೇವೇಗೌಡರು ತಮ್ಮ ಮಕ್ಕಳಿಗೆ ಕಿವಿ ಮಾತಿನಂತೆ ಹೇಳ್ತಾ ಇದ್ರಂತೆ. ಸಂಸಾರ ಹಾಗೂ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿರುವುದು ನನ್ನ ಅಪ್ಪ HD ದೇವೇಗೌಡ ಅಂತ ಹೆಮ್ಮೆಯಿಂದಲೇ ಹೇಳಿಕೊಳ್ತಾರೆ ಶೈಲಜಾ ಚಂದ್ರಶೇಖರ್. ಅವ್ರಿಗೆ ಸಿಕ್ತಿದ್ದು ಸ್ವಲ್ಪ ಒಂದು ಸಮಯದಲ್ಲೇ ಆ ಫ್ಯಾಮಿಲಿ ಬಾಂಡೇಜ್ ಹೇಗಿರಬೇಕು ಅಂತ ಅಪ್ಪ ಹೇಳೋರಲ್ಲ ನಮಗೆ. ಅವ್ರು ಹೇಳ್ತಿದ್ದು 5 ನಿಮಿಷ 10 ನಿಮಿಷ ಸ್ಪೆಂಡ್ ಮಾಡಿದ್ರು ಕೂಡ ಅದರೊಳಗೆ ನಮ್ಗೆ ಎಷ್ಟೋ ಜೀವನದ ಬದುಕಿನ ಒಂದು ಅರ್ಥ ಹೇಳ್ಕೊಡೋರು. ಮಕ್ಕಳು ದೊಡ್ಡರಾಗೋ ಹೊತ್ತಿಗಾಗಲೇ ದೇವೇಗೌಡರು ಶಾಸಕರಾಗಿದ್ರು. ಆದರೆ ಯಾವತ್ತೂ ತಾನು ರಾಜಕಾರಣಿ, MLA ಅಂತ ಮನೆಯಲ್ಲಿ ತೋರಿಸಿಕೊಳ್ತಾ ಇರಲಿಲ್ಲ. ಸರಳವಾಗಿ ಬದುಕುತ್ತಿರೋ ದೇವೇಗೌಡರು ಮಕ್ಕಳಿಗೂ ಕೂಡ ಸರಳತೆಯ ಪಾಠ ಹೇಳ್ಕೊಡ್ತಿದ್ರು.
ನಾವು ಹುಟ್ಟಿದಾಗಲೇ ನಮ್ಮಪ್ಪ MLA ಆಗಿಬಿಟ್ಟಿದ್ರಪ್ಪ. ಆವಾಗ ಅವರು ನಮ್ಗೆ ಪದೇ ಪದೇ ಹೇಳ್ತಾ ಇದ್ದಿದ್ದು, ನೀವು MLA ಮಕ್ಕಳು ಆ ಕಾಲದಲ್ಲಿ ಸ್ವಲ್ಪ ಒಂದು ಇದಿರ್ತದೋ, ಆ ಒಂದು ನಿಮ್ಗೆ ಬರ್ಕೂಡ್ದು, ನೀವು ಹೆಂಗೆ ಅಂದರೆ ಒಂದು ಸಣ್ಣ ಯಾವುದೋ ಒಂದು ಗುಡಿಸ್ಲಿಗೆ ಹೋದರೂ ಕೂಡ ಅಲ್ಲೂ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ನಿಮ್ಗಿರಬೇಕು. ನಿನ್ನ ಮನೆ ಕಸ ಗುಡಿಸು ನಾಳೆ ಇದ್ರೂ ರೆಡಿ ಇರಬೇಕು. ರಾಜಕಾರಣದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಂತಹ ದೇವೇಗೌಡರು ವೈಯಕ್ತಿಕ ಬದುಕಿನಲ್ಲೂ ಕೂಡ ಏರಿಳಿತಗಳನ್ನ ಕಂಡಿದ್ದಾರೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಬಾಳು ನಡೆಸಿದ್ರು. ಬದುಕಿನಲ್ಲಿ ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂಬುದನ್ನ ತಾವು ಮೈಗೂಡಿಸಿಕೊಂಡಿದ್ದಲ್ಲದೆ ತಮ್ಮ ಹೆಣ್ಣು ಮಕ್ಕಳಿಗೂ ಹೇಳಿಕೊಟ್ಟಿದ್ದಾರಂತೆ. ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರು ಅದೇ ಹೇಳ್ತಾ ಇದ್ದಿದ್ದು, ಇವತ್ತು ಬದುಕಿನಲ್ಲಿ ಏರಿಳಿತ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ. ಆ ಏನೇ ಏರಿಳಿತ ಬಂದರೂ ಕೂಡ ಅದನ್ನು ಯಾವ ರೀತಿಲಿ ನೀವು ಅದನ್ನು ಎದುರಿಸ್ತೀರಾ ಅದನ್ನು ನೀವು ಜೀವನದಲ್ಲಿ ಕಲಿಬೇಕಿರೋದು. ಎಚ್.ಡಿ. ದೇವೇಗೌಡರು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಳದೇ ಇದ್ರೂ ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ನಾಯಕನ ಹುಟ್ಟುಹಬ್ಬವನ್ನ ಸಡಗರದಿಂದಲೇ ಆಚರಿಸಿದ್ದಾರೆ. ಇದೆಲ್ಲದರ ನಡುವೆ ಪ್ರೀತಿಯ ಮಗಳು ಅಪ್ಪನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದು ಎಲ್ಲದಕ್ಕಿಂತ ಡಿಫರೆಂಟ್ ಆಗಿತ್ತು. ಅಪ್ಪ 100 ಕಾಲ ಬಾಳಬೇಕು, ಅವ್ರು ಏನು ರಾಜ್ಯದ ಜನತೆ ಬಗ್ಗೆ ಒಳ್ಳೇದು ಮಾಡಬೇಕು, ಬಡವರಿಗೆ ಯಾವ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗದವ್ರಿಗೆ ಯಾವ ರೀತಿ ಅವ್ರು ಸಹಾಯ ಮಾಡಬೇಕು ಅನ್ನೋ ಕನಸು ಅದಿನ್ನೂ ಗೊತ್ತಿಲ್ಲ ಅವ್ರಿಗೆ. 85 ವಯಸ್ಸು ಇರ್ಬೋದು, ವಯಸ್ಸು ಅವರು ಮೋಸ್ಟ್ಲಿ ಇದಕ್ಕಾಗಿದೆ ಹೊರತು ಮನಸ್ಸಿಗೆ ಆಗಿಲ್ಲ ಅಂತ ನನಗನ್ಸುತ್ತೆ. ಅವರ ದಿನನಿತ್ಯದ ಅವ್ರದ್ದು ಒಂದು ಕಾರ್ಯಕ್ರಮಗಳ ವೈಖರಿ ನೋಡ್ತಾ ಇದ್ದಾಗ ಆ ಒಂದು ಕಲ್ಪನೆ ಅವ್ರಿಗೇನಿದೆ, ಆ ಭಗವಂತ ಅದನ್ನು ಅವ್ರಿಗೆ ಅಟ್ಲೀಸ್ಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಕ್ಕಂಗಾಗಿ ಅವ್ರಿಗೆ ಕೊಡಲಿ ಆ ಭಗವಂತ ಅವ್ರಿಗೆ. ಹೇಗೇನೆಂದರೆ ಅವ್ರು ಏನು ಕನಸು ಕಂಡಿದ್ರು, ನನ್ನ ರಾಜ್ಯದ ಜನತೆಗೆ ಏನು ಮಾಡಬೇಕು ಅನ್ನೋಂಥ ಕನಸು ಕಂಡಿದ್ರು, ಅದನ್ನು ಅಲ್ಪ ಮಟ್ಟಿಗಾದರೂ ಅವ್ರಿಗೆ ಸಾಧಿಸ್ತೇನೋ ಒಂದು ತೃಪ್ತಿ ಅವ್ರಿಗೆ ಸಿಗೋ ಅಂಥ ಒಂದು ಇದನ್ನು ಆ ಶಕ್ತಿ ಭಗವಂತ ಕೊಡಲಿ. ಅದಕ್ಕೋಸ್ಕರ ಅವ್ರಿಗೆ ಭಗವಂತನಲ್ಲಿ ಕೇಳ್ತೀನಿ. ಇದು ಪ್ರೀತಿಯ ಕಿರಿಯ ಮಗಳು ಶೈಲಜಾ ಚಂದ್ರಶೇಖರ್ ತನ್ನ ಅಪ್ಪನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಪರಿ. ಇನ್ನು ಹಿರಿಯ ಮಗಳು ಅನಸೂಯ ದೃಷ್ಟಿಯಲ್ಲಿ ಅಪ್ಪ ಅಂದ್ರೆ ಏನು, ದೊಡ್ಡಗೌಡರ ಬಗ್ಗೆ ಮಾತನಾಡುವಾಗ ಕಣ್ಣೀರಿಟ್ಟಿದ್ದು ಯಾಕೆ ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಸದಾ ದೇವರು ಪೂಜೆ ಸಂಪ್ರದಾಯ ಅಂತ ಪಾಲಿಸ್ಕೊಂಡು ಬರೋ ದೇವೇಗೌಡರು ಮಕ್ಕಳ ಮಾತಿಗೂ ಎಷ್ಟು ಬೆಲೆ ಕೊಡ್ತಾರೆ, ಸಿಟ್ಟು ಬಂದ್ರೆ ದೇವೇಗೌಡರು ಏನ್ ಮಾಡ್ತಾರೆ, ದೇವೇಗೌಡರ ಬಗ್ಗೆ ಹಿರಿಯ ಮಗಳು ಅನಸೂಯ ಹೇಳುವುದು ಏನು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಸದಾ ರಾಜಕೀಯ, ರಾಜಕಾರಣ, ಪಕ್ಷ ಅಂತೆಲ್ಲ ಓಡಾಡೋ ದೇವೇಗೌಡರು ದಿನದ 24 ಗಂಟೆಯೂ ರಾಜಕೀಯ ಲೆಕ್ಕಾಚಾರದಲ್ಲೇ ಮುಳುಗಿರ್ತಾರೆ ಅನ್ನೋ ಮಾತುಗಳಿವೆ. ಆದ್ರೆ ದೇವೇಗೌಡರು ಎಷ್ಟೇ ಬ್ಯುಸಿಯಾಗಿದ್ರು ಕೂಡ ತಮ್ಮ ಕುಟುಂಬವನ್ನ ಮಾತ್ರ ಮರೆಯೋದಿಲ್ಲ. ಬಿಡುವು ಸಿಕ್ಕಾಗ ಮೊಮ್ಮಕ್ಕಳ ಜೊತೆ ಆಟವಾಡ್ತಾ ತಮ್ಮ ಜಂಜಾಟ ಬದುಕಿನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರಂತೆ. ಯಾವುದೇ ರಾಜಕೀಯದ ಒತ್ತಡ ಅಥವಾ ಬೇರೆಯವ್ರದ್ದೊಂದು ಏನೇ ಸ್ಟ್ರೆಸ್ ಇರಲಿ, ಮೊಮ್ಮಕ್ಕಳನ್ನ ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ನಗು ಚಿಮ್ಮಿ ಬಂದ್ಬಿಡತ್ತದು. ಅದೆಲ್ಲ ಮರ್ತೇ ಬಿಡ್ತಾರೆ ಅವರು. ಅಷ್ಟು ಅವರು ಸಂತೋಷನ ಕಾಣ್ತಾರೆ ಮಕ್ಕಳಲ್ಲಿ ಅವರು ಅನ್ನೋದನ್ನ ನೋಡಿದ್ದೀನಿ ನಾನು. ಆವಾಗಲೂ ನೋಡಿದ್ದೀನಿ. ಎಷ್ಟೋ ದಿವಸ ಕೆಲವ್ರ ಮಕ್ಳುಗಳು ಬ್ಯುಸಿ ಇದ್ದು ಬರೋಕ್ಕಾಗಲಿಲ್ಲ ಅಂದರೆ ತುಂಬ ದಿವಸ ಆಯಿತು ಮಕ್ಕಳನ್ನ ನೋಡಬೇಕು ಅಂತ ಮನೆಗೆ ಬಂದು ನೋಡಿರೋ ದಿವಸಗಳಿದ್ದಾವೆ. ಅಷ್ಟೆಲ್ಲ ಒತ್ತಡ ಇದ್ರೂ ನೆನೆಸ್ಕೊಂಡು, ಈಗ ನನ್ನ ಮಗಳಿಗೆ ಒಂದು ಮಗು ಆಗಿದೆ, ಆ ಮಗು ನೆನೆಸ್ಕೊಂಡು ಬರ್ತಾರೆ ಅವರು. ಒಂದೊಂದ್ಸರಿ ನಮಗೆ ಬೇಜಾರಾಗುತ್ತೆ ಅವ್ರಿಗೆ. ನಮ್ಗೆ ಇಲ್ಲಿ ಬಂದು ನೋಡೋಣ ಅಂದರೆ ಅವ್ರು ಯಾವಾಗ ಫ್ರೀ ಇರ್ತಾರೆ ಅನ್ನೋದೇ ಗೊತ್ತಾಗ್ತಿರಲ್ಲ ನಮಗೆ. ಅಂಥ ಟೈಮಲ್ಲೂ ಇದೆ ಮಕ್ಕಳು ಅಂದರೆ ಅವರಿಗೆ ಭಾರಿ ಪ್ರೀತಿ. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಕೂಡ ಮಿತ್ರರು ಅಲ್ಲ ಅನ್ನೋ ಮಾತಿದೆ. ಅವಕಾಶ ಬಂದಾಗ ರಾಜಕಾರಣಿಗಳು ಒಂದಾಗ್ಬಿಡ್ತಾರೆ. ಇದು ಎಲ್ಲಾ ಪಕ್ಷದಲ್ಲೂ ಇದೆ, ಹಾಗೆ JDSನಲ್ಲೂ ಇದೆ. ಆದ್ರೆ ದೇವೇಗೌಡರ ಮನೆಗೆ ಯಾರೇ ಬರಲಿ ಎಲ್ಲರನ್ನ ಪ್ರೀತಿಯಿಂದಲೇ ಸ್ವಾಗತ ಮಾಡಲಾಗುತ್ತೆ. ಎಷ್ಟೇ ಶತ್ರುವಾಗಿದ್ರೂ ಕೂಡ ಮನೆಗೆ ಬಂದಾಗ ಅವರಲ್ಲಿ ಯಾವ ರೀತಿ ನಡ್ಕೋಬೇಕು, ಅತಿಥಿ ದೇವೋಭವ ಅನ್ನೋದನ್ನ ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನ ತಮ್ಮ ಮನೆಯ ಹೆಣ್ಮಕ್ಳಿಗೆ ದೇವೇಗೌಡರು ಹೇಳಿಕೊಟ್ಟಿದ್ದಾರೆ.
ನಮಗೆ ಜೀವನದಲ್ಲಿ ಅವಕಾಶಗಳು ಬರುತ್ತೆ, ಅವಕಾಶ ಬಂದಾಗ ಅವನು ಶತ್ರುನೇ ಆಗಿರಲಿ, ನಿನ್ನ ಮನೆ ಬಾಗಿಲಿಗೆ ಒಂದು ಸಹಾಯ ಕೇಳಕ್ಕೆ ಬರ್ತಾನೆ. ಬಂದರೆ ಅವಾಗ ಕ್ಷಮಾಗುಣ ಇರಬೇಕು ನಿನಗೆ. ಅವನಿಗೇನು ಕೇಳ್ತಾನೋ ನಿನ್ನ ಕೈಲಿ ಆದದ್ದನ್ನು ಸಹಾಯ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಮನೆಗೆ ಊರಿಂದ ಸುಮಾರು ಜನ ಬರ್ತಿರೋರು ಆಗ್ಲೂ. ಆವಾಗ ಹೇಳ್ತಿದ್ದೇನು ಅಂದರೆ, ಅಷ್ಟು ದೂರದ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಯಾವ ಕಾರಣಕ್ಕೂ ಅವಮಾನ ಮಾಡಬೇಡಿ, ಅವರಿಗೆ ಪ್ರೀತಿಯಿಂದ ಕಾಣಿ, ಅವ್ರಿಗೆ ನಿಮ್ಗೆ ಏನಾಗತ್ತೋ ಅದನ್ನು ಸಹಾಯ ಮಾಡೋದನ್ನು ಮಾಡಿ ಕಳಿಸಿ ಅನ್ನೋದು ಹೇಳ್ಕೊಟ್ಟಿದ್ರು. ಎಚ್ ಡಿ ದೇವೇಗೌಡರು ಅಂದ್ರೆ ಸರಳ ವ್ಯಕ್ತಿ, ಶಾಂತ ಪ್ರಿಯ, ಇಳಿ ವಯಸ್ಸಿನಲ್ಲೂ ಕೂಡ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ, ಸದಾ ಪಕ್ಷ ಕಟ್ಟಲು ಮುಂದಾಗ್ತಾರೆ. ಹಾಗಂತ ದೇವೇಗೌಡರಿಗೆ ಸಿಟ್ಟು ಬರುವುದಿಲ್ಲ ಅಂತೇನೂ ಇಲ್ಲ, ಕೆಲವೊಂದು ಬಾರಿ ಸಿಟ್ಟು ಕೂಡ ಬರುತ್ತಂತೆ. ದೇವೇಗೌಡರ ಸಿಟ್ಟು ಯಾವ ರೀತಿ ಇರುತ್ತೆ ಅನ್ನೋದನ್ನ ಶೈಲಜಾ ಹಾಗೂ ಅನಸೂಯ ಹೇಳುವುದು ಹೀಗೆ. ಅಪ್ಪ ಬೈದಿದ್ದ ನೆನಪೇ ಇಲ್ಲವೇ ಇಲ್ಲ ನಮಗೆ. ಯಾವನಾದ್ರೂ ತಿದ್ದಕ್ಕೊಂದೆರಡು ಹೊಡೆದಿರ್ಬೋದು, ಅಪ್ಪ ಯಾವತ್ತೂ ಇಲ್ಲ. ಕರ್ನಾಟಕದಿಂದ ಪ್ರಧಾನಿ ಹುದ್ದೆಗೇರಿದ ಏಕೈಕ ಕನ್ನಡಿಗ ಅಂದ್ರೆ ಅದು ದೇವೇಗೌಡ. ಸಾಮಾನ್ಯ ರೈತನ ಮಗನಾಗಿ ಪ್ರಧಾನಿ ಹುದ್ದೆಗೇರೋ ಮೂಲಕ ಕರ್ನಾಟಕದ ಗೌರವವನ್ನ ಹೆಚ್ಚಿಸಿದ ಧೀಮಂತ ರಾಜಕಾರಣಿ. ಆದ್ರೆ ಪ್ರಧಾನಿ ಹುದ್ದೆಯ ಪ್ರಮಾಣ ವಚನ ಸ್ವೀಕಾರ ಸಂಭ್ರಮವನ್ನ ತಮ್ಮ ತಾಯಿ ನೋಡಿಲ್ಲ ಅನ್ನೋ ಕೊರಗು ದೇವೇಗೌಡರನ್ನ ಈಗಲೂ ಕಾಡ್ತಿದೆಯಂತೆ. ಆದ್ರೆ ತನ್ನ ಇಬ್ಬರು ಹೆಣ್ಣುಮಕ್ಕಳ ಬಗ್ಗೆ ದೇವೇಗೌಡರು ಅಪಾರವಾದ ಪ್ರೀತಿ ಗೌರವವನ್ನ ಇಟ್ಕೊಂಡಿದ್ದಾರೆ ಅಂತ ಭಾವುಕರಾಗಿಯೇ ಅನಸೂಯ ಹೇಳಿಕೊಳ್ತಿದ್ದಾರೆ. ಅವರು ಮೊಟ್ಟ ಮೊದಲನೇದಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ದೆಹಲಿನಲ್ಲಿದ್ದಾಗ ಪ್ರತಿಯೊಬ್ಬ ಮಕ್ಕಳಿಗೂ ಫೋನ್ ಮಾಡಿದ್ದಾರೆ. ಈ ಥರ ನಮ್ಗೆ ಹೇಳ್ತಿದ್ದಾರೆ, ನನ್ನ ನಂಬಿರೋ ಕರ್ನಾಟಕದ ಜನ ಇದ್ದಾರೆ, ನಾನು ಏನು ಡಿಸೈಡ್ ಮಾಡೋಕ್ಕಂತ ಗೊತ್ತಾಗ್ತಿಲ್ಲ, ನಿಮ್ಮದೆಲ್ಲ ಒಪಿನಿಯನ್ ಏನು ಅಂತ ಕೇಳಿದ್ರು. ಇದನ್ನು ಯಾವತ್ತಿಂದನೂ ಸಹ ಕೇಳೋಣ. ಮಕ್ಕಳ ಭಾವನೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದೊಂದು ಉದಾಹರಣೆ. ಅವ್ರು ನಮಗೆಲ್ಲ ಫೋನ್ ಮಾಡಿದಾಗ ನನಗೆ ನೆನಪಿದ್ದಂಗೆ ನನಗೆ ಮಾಡಿದಾಗ ರಾತ್ರಿ 1:30 ನನಗೊಬ್ಬಳಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಕೇಳಿದ್ದಾರೆ, ಮಕ್ಕಳಿಗೆ 6 ಜನಕ್ಕೆ ಕೇಳಿದ್ದಾರೆ. ಮೊಟ್ಟ ಮೊದಲೇ ನಮ್ಮ ಅಮ್ಮನ ಕೇಳಿದ್ದಾರೆ. ನಮ್ಮ ತಾಯಿ ಹೇಳಿರೋ ಮತ್ತು ಕರ್ನಾಟಕದ ಜನತೆದು ಯೋಚನೆ ಮಾಡಿ ನಿಮಗೆ ನಂಬಿ ಇದು ಮಾಡಿದ್ದಾರೆ. ಇದನ್ನು ನಾನು ಖಂಡಿತ ಮರೆಯೋಕ್ಕಾಗಲ್ಲ. ಇನ್ನು ರಾಜ್ಯದ ನೆಲ, ಜಲ, ಭಾಷೆ ವಿಚಾರದಲ್ಲಿ ದೇವೇಗೌಡರು ಯಾವತ್ತೂ ರಾಜಿ ಮಾಡಿಕೊಂಡವರಲ್ಲ. ಅದರಲ್ಲೂ ಕೃಷ್ಣ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ದೇವೇಗೌಡರು ಮುಂಚೂಣಿಯಲ್ಲೂ ನಿಲ್ತಾರೆ. ಸದಾ ರೈತರ ಬಗ್ಗೆ ಕಾಳಜಿ ತೋರೋ ಗೌಡರಿಗೆ ಕಾವೇರಿ ಜಲ ವಿವಾದವನ್ನ ಬಗೆಹರಿಸಬೇಕೆಂಬ ಮಹದಾಸೆ ಇದೆ. ಅದಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ. ಇದು ದೇವೇಗೌಡರ ಬಲು ದೊಡ್ಡ ಆಸೆ ಕೂಡ. ಹೀಗೆ ದೇವೇಗೌಡರ ಮನದಾಳವನ್ನ ಅರಿತಿರುವಂತಹ ಹಿರಿಮಗಳು ಅನಸೂಯ ಕೂಡ ಪ್ರೀತಿಯಿಂದಲೇ ಅಪ್ಪನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾರೆ. ಅವರು ಕನಸಿನ ಕೂಸಾದ ಕೃಷ್ಣ ಕಾವೇರಿ ನದಿ ನೀರಿನ ಹೋರಾಟ ಎಷ್ಟು ಹೋರಾಡಿದರು. ಆ ನೀರಿನ ಸೌಲಭ್ಯ ಕರ್ನಾಟಕ ಜನತೆ ಪ್ರತಿಯೊಬ್ಬೊಬ್ಬ ರೈತನಿಗೂ ಸಿಕ್ಕಿ ಕರ್ನಾಟಕ ಸುಭಿಕ್ಷ ಆಗಿರೋದು ನನ್ನ ತಂದೆ ಕಣ್ತುಂಬ ನೋಡಬೇಕು ಅನ್ನೋದು ಅದು ಆ ಆಸೆ ನೆರವೇರಲಿ ಅಂತ ಭಗವಂತ. ಇವಿಷ್ಟು ದೇವೇಗೌಡರ ಪುತ್ರಿಯಾಗಿರುವಂತಹ ಶೈಲಜಾ ಹಾಗೂ ಅನ್ಸರ್ ಹೇಳೋ ಮತ್ತು ಇವ್ರು ಹೇಳೋ ಪ್ರಕಾರ ನಮ್ಮ ತಂದೆ ಯಾವತ್ತೂ ನಮ್ಮೊಂದಿಗೆ ರಾಜಕಾರಣಿಯಾಗಿ ನಡೆದುಕೊಂಡಿಲ್ಲ, ಮನೆಗೆ ಬಂದರೂ ಕೂಡ ಅತಿಥಿ ದೇವೋಭವ, ಹಾಗೆ ಹೆಣ್ಮಕ್ಳು ಯಾವ ರೀತಿಯಾಗಿ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು ಮತ್ತು ಯಾವ ರೀತಿಯಾಗಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಸಂದೇಶವನ್ನು ಸಾರಿದ್ದಾರೆ. ಹಾಗೆ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಎಲ್ಲ ಮಕ್ಕಳಿಗೆ ಕರೆ ಮಾಡೋದ್ರ ಮೂಲಕ ಅಭಿಪ್ರಾಯವನ್ನು ಕೇಳಿದರೆ ಇದು ನಮಗೆ ಮರೆಯಲಾಗದ ಘಟನೆ. ಹಾಗಾಗಿ ನಮ್ಮ ತಂದೆ 100 ಕಾಲ ಬಾಳಲಿ ಹಾಗೂ ಅವರ ಏನು ಆಸೆ ಇದೆ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋದು ಅದು ಈಡೇರಲಿ ಅಂತ ಆಶಿಸ್ತಾ ಇದ್ದಾರೆ. ದೇವೇಗೌಡರು ತನ್ನ ಇಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿಯನ್ನು ತೋರಿದ್ದಾರೆ. ತಂದೆಗೆ ತಕ್ಕಂತೆ ಮಗಳಾಗಿ ಬೆಳೆದಿದ್ದಾರೆ. ಅಪ್ಪ ಹೇಳಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುನ್ನ ಒಂದು ಸಣ್ಣ ವಿರಾಮ. ಚೆನ್ನಮ್ಮ ದೇವೇಗೌಡರ ಬಾಳ ಸಂಗಾತಿ ಅಷ್ಟೇ ಅಲ್ಲ, ದೇವೇಗೌಡರ ಬಾಳ ಪಯಣದುದ್ದಕ್ಕೂ ಹೆಜ್ಜೆಯಾದವರು. ದೇವೇಗೌಡರ ಎಲ್ಲ ಕಷ್ಟ ಸುಖಗಳನ್ನು ಭಾಗಿಯಾದವರು. ಚೆನ್ನಮ್ಮ ತಮ್ಮ ಪತಿಯ ಸಾಧನೆ ಯಶಸ್ಸಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ.
ಸಂಭ್ರಮದ ಬಗ್ಗೆ ಮಕ್ಕಳು ಮಾತಾಡಾಯಿತು, ಮೊಮ್ಮಕ್ಕಳು ಮಾತಾಡಾಯಿತು, ಕುಟುಂಬದ ಸದಸ್ಯರು ಮಾತಾಡಾಯಿತು. ಆದರೆ ಮುಖ್ಯವಾಗಿ ಬೇಕಾಗಿದ್ದು ಅವರ ಪತ್ನಿ ಚೆನ್ನಮ್ಮರ ಮಾತು. ಹೌದು, ಸುದ್ದಿ ಟಿವಿ ಜೊತೆಗೆ ಚೆನ್ನಮ್ಮನವರು ತಮ್ಮ ಪತಿಯಾಗಿರುವಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹಂಚ್ಕೋತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಚ್ ಡಿ ದೇವೇಗೌಡರು ತನ್ನ 85ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರು. ಅಭಿಮಾನಿಗಳು, ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮವನ್ನ ಆಚರಿಸಿಕೊಳ್ತಾ ಇದ್ರು. ಇತ್ತ ದೇವೇಗೌಡರ ಮಡದಿ ಚೆನ್ನಮ್ಮ ಮನೆಗೆ ಬರೋ ಅತಿಥಿಗಳನ್ನ ಸ್ವಾಗತಿಸುವ ಸಂಭ್ರಮದಲ್ಲಿದ್ದರು. ದೇವೇಗೌಡರ ಬಗ್ಗೆ ಚೆನ್ನಮ್ಮ ಅವರ ಮನದಾಳದಲ್ಲಿ ಅದೆಷ್ಟು ಮಾತುಗಳಿದ್ವು, ಭಾವನೆಗಳಿದ್ವು. ಆದರೆ ಪದಗಳಿಗೆ ಸಿಕ್ಕಿದ್ದು ಮಾತ್ರ ಕೆಲವೇ ಕೆಲವು. ದೇವೇಗೌಡರಲ್ಲಿರುವ ತಾಳ್ಮೆ, ಒಳ್ಳೆಯತನ ಹಾಗೂ ನಡೆ ನುಡಿ ಚೆನ್ನಮ್ಮ ಅವರಿಗೆ ತುಂಬಾ ಇಷ್ಟ ಅಂತೆ. ಅವರ ತಾಳ್ಮೆ, ಒಳ್ಳೆತನ, ತುಂಬ ಬಡವರು ಎಲ್ಲ ಅವ್ರ ನಡೆ ನುಡಿ ಎಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಅದರಿಂದ ಇವತ್ತು ಅವರು ಹುಟ್ಟಿದ ಶುಭ ದಿವಸ ತುಂಬ ಸಂಭ್ರಮವಾಗಿ ಎಲ್ಲ ಜನಗಳ ಆಶೀರ್ವಾದ, ಅವರ ಪ್ರೀತಿ ತುಂಬ ಅಸಾಧ್ಯವಾಗಿತ್ತು. ನೋಡೋಕ್ಕೆ ಸಂತೋಷ ಆಗಿತ್ತು. ಬಡವರ ಬಗ್ಗೆ ಚೆನ್ನಮ್ಮ ಅವರಿಗೆ ತುಂಬಾನೇ ಅಭಿಮಾನ. ದೇವೇಗೌಡರಲ್ಲಿರೋ ಯಾವ ಗುಣ ನಿಮಗೆ ಇಷ್ಟ ಅನ್ನೋ ಪ್ರಶ್ನೆಗೆ ಇಳಿ ವಯಸ್ಸಿನಲ್ಲೂ ಚೆನ್ನಮ್ಮ ನಾಚಿ ನೀರಾದ್ರು. ತುಂಬ ತಾಳ್ಮೆ ಇದೆ. ಬಡವರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ತುಂಬ ಅಭಿಮಾನ. ಎಲ್ಲ ರೀತಿಯಲ್ಲೂ ಅವರ ನಡೆ ನುಡಿ ಎಲ್ಲ ತುಂಬ ಇಷ್ಟವಾಗುತ್ತೆ. ಅದು ಹೇಳೋಕ್ಕೆ ಹೇಳಿದರೆ ನಾವು ನಮ್ಮ ಯಜಮಾನರು. ಎಚ್ ಡಿ ದೇವೇಗೌಡ ಮತ್ತು ಚೆನ್ನಮ್ಮ ದಾಂಪತ್ಯ ಜೀವನ 60 ವರ್ಷ ಕಳೆದು ಹೋಗಿದೆ. ಆದ್ರೂ ಒಂದೇ ಒಂದು ದಿನ ದೇವೇಗೌಡರು ಚೆನ್ನಮ್ಮರ ಮೇಲೆ ಸಿಟ್ಟು ಮಾಡೇ ಇಲ್ವಂತೆ. ಹಾಗಂತ ಸುದೀರ್ಘ ದಾಂಪತ್ಯಕ್ಕೆ ಯಾವುದೇ ರಹಸ್ಯವೇ ಇಲ್ವಂತೆ. ಏನಾದ್ರೂ ರಹಸ್ಯ ಇದ್ರೆ ನೀವೇ ಹೇಳ್ಕೊಡಿ ಅಂತಾರೆ ಚೆನ್ನಮ್ಮ. ಮಾಡಿಲ್ಲ, ಯಾವಾಗಲೂ ಮಾಡಿಲ್ಲ. ನಾವು ಚೆನ್ನಾಗೇ ಇರ್ತೀವಿ ಯಾವಾಗಲೂ. ರಹಸ್ಯ ಏನು ಹೇಳಿ, ನೀವೇ ಹೇಳ್ಕೊಡಿ. ದೇವೇಗೌಡರು ಎಷ್ಟೇ ಬ್ಯುಸಿಯಾಗಿದ್ರು ತಮ್ಮ ಕುಟುಂಬದ ಸದಸ್ಯರನ್ನ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಾರೆ. ತಮ್ಮ ಹೆಣ್ಣು ಮಕ್ಕಳಂತೆ ಸೊಸೆಯಂದಿರ ಮೇಲೂ ದೇವೇಗೌಡರಿಗೆ ಅಪಾರವಾದ ಪ್ರೀತಿ, ಗೌರವ ನೀಡ್ತಾರಂತೆ. ಸೊಸೆಯಂದಿರನ್ನು ಕೂಡ ದೇವೇಗೌಡರು ತಮ್ಮ ಮಕ್ಕಳಂತೆ ಮಾತನಾಡಿಸ್ತಾರಂತೆ. ದೇವೇಗೌಡರು ಅಂದ ತಕ್ಷಣ ನಿಮಗೆ ತಕ್ಷಣಕ್ಕೆ ನೆನಪಾಗೋದೇನು? ಹಿಸ್ ಸಿಂಪ್ಲಿಸಿಟಿ, ಮೇಡಮ್ ನಿಮಗೆ? ಹಿಸ್ ಡಿಟರ್ಮಿನೇಷನ್, ವಿಲ್ ಪವರ್, ಅವ್ರ ದೊಡ್ಡತನ, ಪ್ರೀತಿ, ವಿಶ್ವಾಸ ಎಲ್ಲ. ಅಗೇನ್ ಅನಿಸ್ತೀನಿ ಮೇಡಮ್. ಸೊ ದೇವೇಗೌಡರು ನಮಗೆ ರಾಜಕಾರಣಿಗಳಾಗಿ ಎಷ್ಟು ಸರಳತೆಯಿಂದ ಇದ್ದಾರೆ, ಮನೆಯಲ್ಲೂ ಕೂಡ ಅವರೊಬ್ಬರು ಸರಳ ಒಬ್ಬರು ಸದಸ್ಯರಾಗಿ ಕೂಡ ಇದ್ದಾರೆ. ಅವರ ಬಗ್ಗೆ ಈಗ ಅವರ ಕುಟುಂಬಸ್ಥರು ಹೇಳೋದನ್ನ ಮಾತನ್ನು ಈಗಷ್ಟೇ ಕೇಳಿದ್ರಿ. ಅವರಲ್ಲಿರುವ ಸರಳತೆ, ಸಜ್ಜನಿಕೆ ಮತ್ತು ಅವರ ವ್ಯಕ್ತಿತ್ವನೇ ಪ್ರಭಾವಶಾಲಿ ಅನ್ನೋದು. ಹಾಗೆ ಇದೆಲ್ಲದರೂ ಅವರ ಕುಟುಂಬಸ್ಥರ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಬಹುಶಃ ತಪ್ಪಾಗಲಾರ್ದು. ಕ್ಯಾಮ್ರಾ ಪರ್ಸನ್ ಸುದೀಶ್ ಜೊತೆ ಸಂಧ್ಯಾ ಸರ್ಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಒಟ್ಟಾರೆ ದೇವೇಗೌಡರು ಅಂದ್ರೆ ರಾಜಕಾರಣದ ಚದುರಂಗದಾಟದಲ್ಲಿ ದಾಳವನ್ನ ಉರುಳಿಸೋ ನಾಯಕನಷ್ಟೇ ಅಲ್ಲ, ಕುಟುಂಬವನ್ನ ಸಮರ್ಥವಾಗಿ ನಡೆಸಿಕೊಂಡು ಹೋಗಬಲ್ಲ ಯಜಮಾನನೂ ಹೌದು. ಮನೆಯವರಿಗೆ ಆದರ್ಶವಾಗಿ ನಿಲ್ಲಬಲ್ಲ ವ್ಯಕ್ತಿತ್ವವನ್ನ ಹೊಂದಿರುವ ದೇವೇಗೌಡರ ಕನಸುಗಳು ನನಸಾಗಲಿ. ಬಾಹ್ಯ ಜಗತ್ತಿಗೆ ರಾಜಕೀಯ ಚಾಣಕ್ಯನಾಗಿ ಕಾಣೋ ದೇವೇಗೌಡರು ಕುಟುಂಬಕ್ಕೂ ನಿಜವಾದ ಯಜಮಾನ. 85ರ ಇಳಿ ವಯಸ್ಸಿನಲ್ಲೂ ದೇಶ ರಾಜ್ಯ ಸುತ್ತುವ, ದೇಶದ ರಾಜಕಾರಣವನ್ನ ಕೂತಲ್ಲೇ ಬುಡಮೇಲು ಮಾಡುವ ಸಾಮರ್ಥ್ಯ ಹೊಂದಿರುವ ದೇವೇಗೌಡರಿಗೆ ದೇವೇಗೌಡರೇ ಸರಿಸಾಟಿ. ಇದೇ ಈ ಹೊತ್ತಿನ ವಿಶೇಷ. ದೇವೇಗೌಡರು ಅಂದರೆ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.